ಐ ಆಮ್ ಡ್ಯಾಮ್ ಶೋರ್ ಕೃಷ್ಣ ಪ್ರಣಯಕ್ಕೆ ಪ್ರಮೋಷನಲ್ಲಿ ಇದ್ದೀರಾ, ಬಟ್ ಆಲ್ರೆಡಿ ನೀವು ನೆಕ್ಸ್ಟ್ ಸಿನಿಮಾಗೆ ಒಂದಷ್ಟು ಕೆಲಸಗಳು ನಡೀತಾ ಇರುತ್ತೆ, ಅದ್ರ ನೆಕ್ಸ್ಟ್ ಮಾತುಕತೆಗಳು ನಡೀತಾ ಇರುತ್ತೆ. ಹಿಂಗಿರುವಾಗ ನಮಗೆ ಅವ್ರ ಡೇಟ್ಸ್ಗಳು ಸಿಗೋದು ಕಷ್ಟ ಆಗಿರುವಾಗ ಈಗ ಹೆಂಗೆ ಇನ್ನೊಂದಷ್ಟು ಹೊಸ ಆರ್ಟಿಸ್ಟ್ಗಳಿಗೆ ವೇದಿಕೆ ಕೊಡಬೇಕಾ, ಅಥವಾ ನಮಗೆ ಅವರೇ ಬೇಕು, ಇಲ್ಲ ಗಣೇಶಿಗೆ ನಾವು ಸಿನಿಮಾ ಮಾಡ್ಬೇಕನ್ನೋದು ನನ್ನ ಸ್ಕ್ರಿಪ್ಟು ಅವ್ರನ್ನೇ ಕೇಳುತ್ತೆ, ಈ ಥರದ್ದೆಲ್ಲ ಇರುತ್ತೆ, ನಿಮ್ಮ ಹತ್ರ ಬರ್ತಾರೆ, ನೀವು ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತಂದರೆ? ಅಂಕಿತಾ, ವಿ ಆರ್ ಆಲ್ ಬ್ಲೆಸ್ಡ್. ಎಷ್ಟು ಜನ ಅಂಕಿತಾ ಇದ್ದಾರೆ? ಹೌದು. ಓಕೆ, ಈಗ ಹೀರೋಸ್ ಹೇಳಿದ್ರಿ, ಒಂದಷ್ಟು ಹೆಸರುಗಳಿದೆ. 8 ಕೋಟಿಲಿರೋ ಹೀರೋಸ್ ಇಷ್ಟೇ. ಅದೇ. ಓಕೆ, ವಿ ಆರ್ ಆಲ್ ಬ್ಲೆಸ್ಡ್ ಆ ಥರದಲ್ಲಿ. ಸೊ ನಮಗೆ ಏನು ಬರಬೇಕು ಅಂತಿರುತ್ತೆ ಅದು ಬಂದೇ ಬರುತ್ತೆ ಅಂತ ನನ್ನ ಪ್ರಕಾರ. ಕರೆಕ್ಟ್. ಇದು ನಂದು ಅಂದರೆ ನನಗೆ ಬರುತ್ತೆ, ನಂದಲ್ಲ ನನಗೆ ಬರಲ್ಲ. ಆತ ಕೊರಗೋ ಪಾರ್ಟಿ ಅಲ್ಲ ನಾನು. ಕೊರಗೋ ಪಾರ್ಟಿ ಅಲ್ಲ, ಹಂಗೆ ನೋಡ್ಬೇಕು ಆ್ಯಕ್ಚುಲಿ. ಅದೇ, ಇಫ್ ಯು ವಾಂಟ್ ಟು ಲಿವ್ ಹ್ಯಾಪಿಲಿ ಯು ಶುಡ್ ಬಿ ಲೈಕ್ ದಟ್. ಅದೇ, ಜೀವನ ಜೀವಿಸ್ಬೇಕು, ಸೆಲೆಬ್ರೇಟ್ ಲೈಫ್. ನಾವು ಕ್ರಿಕೆಟ್ ಆಡ್ತಿರ್ತೀವಲ್ಲ, ಸೊ ಕ್ರಿಕೆಟಲ್ಲಿ ಒಂದು ನಾನು ಹೇಳ್ತಿರ್ತೀನಿ ಎಲ್ಲರಿಗೂ, ಗುರು ಟೈಮ್ ಚೆನ್ನಾಗಿದ್ರೆ ನೀವು ಬ್ಯಾಟ್ ಎಲ್ಲಿ ಬೀಸ್ತಿರೋ ಬಾಲ್ ಅಲ್ಲಿ ಬರುತ್ತೆ. ಇಷ್ಟು ಪಾಸಿಟಿವಿಟಿ, ಎಲ್ಲ ಕಡೆ ಪಾಸಿಟಿವಿಟಿ ತುಂಬ. ಬ್ಯಾಟ್ ಬೀಸಿ ಎಡ್ಜಾಗ ಕೂಡ 6 ಹೋಗ್ಬಿಡುತ್ತೆ. ನೀವು ಫಾರ್ಮಲ್ಲಿ ಇಲ್ಲ ಅಂದರೆ, ಟೈಮ್ ಸರಿ ಇಲ್ಲ ಅಂದರೆ, ನೀವು ಬಾಲ್ ಇರೋ ಜಾಗಕ್ಕೆ ಹೋಗಿ ಹೊಡೀರಿ, ಎಡ್ಜಾಗ ಕ್ಯಾಚ್ ಹೋಗುತ್ತೆ. ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ವೆನ್ ಯುವರ್ ಟೈಮ್ ಇಸ್ ಗುಡ್, ನಿಮ್ಮ ಪಾರ್ಟ್ ನಿಮ್ಗೆ ಆಗುತ್ತೆ. ಈಗ ಗಣೇಶ್ ಸರ್ ನಮಗೆ ಕಲಾವಿದನಾಗಿ ಗೊತ್ತು. ನೋಡಿ, ಇನ್ನೊಂದೇನು ಅಂದರೆ, ಯಾವ ಹೀರೋ ಫ್ಲಾಪ್ ಕೊಡೋಕೆ ಇಷ್ಟಪಡ್ತಾನೆ, ಯಾವ ಹೀರೋ ಬಿಸ್ನೆಸ್ ಮಾಡಬಾರ್ದು ಅಂತ ನಾವೆಲ್ಲರೂ ನ್ಯೂ ಕಮರ್ಸಿಂದ ಹಿಡಿದು ಎಲ್ಲರೂ ಆಲ್ ಓವರ್ ದ ವರ್ಲ್ಡ್ ನಾವೆಲ್ಲರೂ ಯೋಚನೆ ಮಾಡದೆ ಬ್ಲಾಕ್ ಬಸ್ಟರ್ ಅಂತ. ಡೇ 1 ಆ ಥಾಟ್ ಇಟ್ಕೊಂಡೇ ಹೋಗೋದು ಬ್ಲಾಕ್ ಬಸ್ಟರ್ ಅಂತಾನೆ ಮಾಡೋದು ನಾವೆಲ್ಲ. ಕೆಲವೊಂದ್ಸಲಿ ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚು ವರ್ಕ್ ಆಗುತ್ತೆ, ಕೆಲವೊಂದ್ಸಲಿ ಕಮ್ಮಿ ವರ್ಕ್ ಆಗುತ್ತೆ, ಕೆಲವೊಂದ್ಸಲಿ ವರ್ಕ್ ಆಗಲ್ಲ. ಸೊ ಇದನ್ನ ನೋಡ್ಕೊಂಡು ಹೋಗ್ಲೇಬೇಕಲ್ಲ. ನೋಡೋದಕ್ಕೆ ಯಾವ ಥರದ ಜಾನರ್ ಸಿನಿಮಾಗಳು ಇಷ್ಟಪಡ್ತಾರೆ? ಕ್ರೈಮ್ ಇದೇ ಉಲ್ಟಾ, ಕ್ರೈಮ್ ಥ್ರಿಲ್ಲರ್ ಆ ಥರದ್ದು ಇಷ್ಟ ನನಗೆ. ನಾಟ್ ಆ್ಯಕ್ಷನ್ನು ಅಲ್ಲ, ನನ್ನನ್ನು ಎಂಗೇಜ್ ಮಾಡಬೇಕು. ಕ್ರೈಮ್ ಥ್ರಿಲ್ಲರ್ ಆ ಥರ ಇಷ್ಟ ನನಗೆ. ತಗೊಂಡು ಹೋಗ್ಬೇಕಂದ್ರೆ ವಾಟ್ ನೆಕ್ಸ್ಟ್ ಜಗ 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 ಥರ ಅನಿಸ್ಬೇಕು. ಅದಾದಮೇಲೆ ಆಮೇಲೆ ಸ್ವಲ್ಪ ಮೆಲೋಡಿಯಸ್ ಫಿಲ್ಮ್, ಈ ಥರದ್ದು ಇಷ್ಟ ನನಗೆ. ಮನೇಲಿ ಈ ಹಾಡಿಗೆ ರಿಯಾಕ್ಷನ್ ಹೆಂಗಿತ್ತು? ಮಗಳಿಂದ ಬರೋಣ. ಅಲ್ಲ, ನಾನು ಈಗ 19th ರಿಲೀಸ್ ಮಾಡಿದ್ವಲ್ಲ ದ್ವಾಪರ, ಜುಲೈ 19th ರಿಲೀಸ್ ಮಾಡಿದೆ. ಅಲ್ಲಿವರೆಗೂ ಚಿನ್ನಮ್ಮ ಚೆನ್ನಾಗಿದೆ, ಹಿಟ್ಟು ಅಂತ ಇದ್ರು. ಮನೆಯಲ್ಲೂ ಕೇಳಿಸ್ತಾ ಇತ್ತು ಅವಾಗ. ನನಗೆ ದ್ವಾಪರ 20th ಈವ್ನಿಂಗ್ ನಾನು ಆಚೆ ಹೋಗಿ ಮನೆಗೆ ಬರ್ಬೇಕು, ಮನೇಲಿ ಆಡ್ತಾ ಇತ್ತು ದ್ವಾಪರ ದಾಟುತ್ತಾ ಅಂತ. ಓಕೆ, ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ನಾನು ಹಾಡುಗಳು ಕೇಳೋದು, ನಾನೇ ಆಫ್ ಮಾಡಿಬಿಡಿದೆ. ಬಿಡಿ, ನಾವೇನು ಕೇಳೋದು, ಜನ ಕೇಳಬೇಕು ಅಂತ ಬಂದು ಸೇಮ್ ಡೈಲಾಗ್ ಹೊಡೆದೆ. ನಮ್ಮ ನಾವೇ ಕೇಳ್ತಿರಲ್ಲ, ಜನ ಸುಮ್ಮನೆ ನಾವು ಕೇಳ್ತಾ ಇದ್ದೀವಿ ಬೆಳಗಿಂದ ಅಂತ. ಬೆಳಗಿಂದ ಕೇಳ್ತಾ ಇದ್ದೀರಾ ಅಂದರೆ ಫಸ್ಟ್ ಅವಾಗ ಸ್ವಲ್ಪ ಸೆನ್ಸ್ ಬಂತು, ಹಂಗಾದ್ರೆ ಇದು ವರ್ಕ್ ಆಗಿದೆ ನಮಗೆ. ಸೊ ಆಫ್ಟರ್ 21st ಟ್ರೆಂಡಿಂಗ್ ಹೋಯಿತು. ಆಮೇಲೆ ಇನ್ಸ್ಟಾಲ್ ಎಲ್ಲಿ ನೋಡಿದ್ರು ಅದೇ ಸಾಂಗು, ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದೇ ಸಾಂಗು. ನನಗೆ ವಾಟ್ಸಪ್ಪಲ್ಲಿ ಗೊತ್ತಿರೋರೆಲ್ಲ ಕಳಿಸ್ತಾ ಇದ್ದಾರೆ, ಹಳೆ ಫ್ರೆಂಡ್ಸು, 2-3 ವರ್ಷ ಮಾತಾಡ್ದಿರೋ ಎಷ್ಟೋ ಫ್ರೆಂಡ್ಸು, ಅಂದರೆ ಬೇರೆ ಬೇರೆ ದೇಶದಲ್ಲಿ ಇರೋರೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ಫ್ಯಾಂಟಾಸ್ಟಿಕ್ ಸಾಂಗ್, ವೇಟಿಂಗ್ ಫಾರ್ ಮೂವಿ, ಇಟ್ ಲುಕ್ಸ್ ವೆರಿ ನೈಸ್, ವೆರಿ ಪಾಸಿಟಿವ್ ಅಂತ ಮೆಸೇಜ್ಗಳು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಂತ. ಸೊ ಅವಾಗ ಅನಿಸ್ತು, ಓಕೆ ಚೆನ್ನಾಗಿ ಆಗ್ತಾ ಇದೆ ಇದು ಅಂತ. ನನ್ಗೆ ಯಾರ ಬಂದು ಹೇಳಿದ್ರು ಕೂಡ ಡೌಟ್ ಇರುತ್ತೆ, ಹೌದಾ ಅಂತ. ಅಂದ್ರೆ ಒಂದು ಕ್ಲಾರಿಫಿಕೇಶನ್ ನಿಮಗೂ ಸಿಗಲ್ಲ, ಅಂದ್ರೆ ನಮ್ಮ ಸುತ್ತ ಇರೋರು ಮಾತ್ರ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಜನಕ್ಕೆ ರೀಚ್ ಆಗ್ತಿದೆ. ನಿಮ್ಗೆ ಇದಾಗಿರೋದು ಎಕ್ಸ್ಪೆಷಲಿ ಡಿಜಿಟಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇದು ಜನ ಏನು ಇದು ಅನಿಸ್ತಾ ಇರುತ್ತೆ. ಆಮೇಲೆ ಯಾರೋ ಒಂದು ದಿನಕ್ಕೆ 1 ಮಿಲಿಯನ್ ಹೋಗ್ತಾ ಇದೆ ಅಂದ್ರೆ, ಆವಾಗ ಸ್ವಲ್ಪ ನಿಮ್ಗೆ ರಿಯಲೈಸ್ ಆಗುತ್ತೆ. ಬಟ್ ಬಿಫೋರ್ ಹಂಗಿರಲಿಲ್ಲ ಅಲ್ಲ, ಇದು 5-6 years 8 years ಬ್ಯಾಕ್ CDs ಎಷ್ಟು ಹೋಗುತ್ತೋ ಕರೆಕ್ಟ್, ನಿಮಗೆ ಆಡಿಯೋ ಕಂಪ್ನಿಯವ್ರು ಹೇಳ್ಬಿಡೋರು, ಸರ್ ಇಷ್ಟು CD ಹೋಗಿದೆ, ಈಗ ನಾವು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ. ಓಕೆ ಚೆನ್ನಾಗಾಗಿದೆ. ಇವಾಗ ರೀಲ್ಸಿಗೆ ಬಂದಿದೆ, ಈಗ ರೀಲ್ಸಿಗೆ ಬಂದಿದೆ, ಹೆಂಗೆ ಚೇಂಜ್ ಆಗ್ತಿದೆ ಸರ್ ನಿಮ್ಮ ರೀಲ್ಸು ವಿತಿನ್ 10 days 2.5 ಲಕ್ಷ, ಒಟ್ಟಾರೆ ಸೇರಿ 3 ಲಕ್ಷ. ಒಂದು ಪ್ಲ್ಯಾಟ್ಫಾರ್ಮಲ್ಲಿ 2 ಲಕ್ಷ ಆಗಿದೆ, ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ 15,000, ಆ ಥರದ್ದೆಲ್ಲ ಸೇರಿ 3-4 ಲಕ್ಷ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ ಹಿಟ್ಟಾಗಿದೆ. ಈಗ ನಿಮ್ಮ 30 seconds ರೀಲ್ ಪಾಪ್ಯುಲರ್ ಆಗ್ಬಿಟ್ರೆ ಯುವರ್ ಸಾಂಗ್ಸ್ ಬಿಕಮ್ಸ್ ಪಾಪ್ಯುಲರ್ ಅಂತ. ಸಾಂಗ್ ಹಿಟ್ ಆಗೋದು
ಒಂದು ಸಿನಿಮಾಗೆ ಎಷ್ಟು ಪುಷ್ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಕೊಡುತ್ತೆ ಇವರ ದ ಕ್ವಾಲಿಟಿ ಆಫ್ ಸಾಂಗ್, ದ ಕ್ವಾಲಿಟಿ ಆಫ್ ಮೂವಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಏನು ವರ್ಕ್ ಆಗಿದೆ ಅಂತ. ಆ್ಯಂಡ್ ನಿಮಗೆ ಒಂದು ಆಲ್ಬಮಲ್ಲಿ ಒಂದು ಸಾಂಗ್ ಹಿಟ್ ಆದರೆ ಖುಷಿ ಪಡ್ತೀವಿ. ಇದರಲ್ಲಿ ನಾವು ರಿಲೀಸ್ ಮಾಡಿದ್ದೆಲ್ಲ ಎಲ್ಲ ಹಿಟ್ಟೆ, ಹಿಟ್ಟು ಅಂದಾಗ ಆ ಸಿಂಗರ್ ದ್ವಾಪರ ಹಾಡ್ದವರು ನನಗೆ 2 ಹೊಸ ಸಿನಿಮಾ ಟೀಮ್ ಅವ್ರ ಹತ್ರ ಹಾಡ್ಸೋಣ ಅಂತಿದ್ದೀನಿ ಮೇಡಮ್, ನಿಮಗೆ ಗೊತ್ತಾಗ್ಲಿಲ್ವಾ? ಅದೇ ದ್ವಾಪರ ಹಾಡಿದಾರಲ್ಲ ಗಣೇಶ್ ಸರ್ದು ಅಂದ್ರು ನಿನ್ನೆ ಕಾಲಲ್ಲಿ. ಈ ಥರ ಹಿಟ್ ಆದಾಗ ಒಂದು ನಿಮ್ಗೆ ಭಯನೂ ಸ್ಟಾರ್ಟ್ ಆಗ್ಬಿಡುತ್ತೆ. ದ ಎಕ್ಸ್ಪೆಕ್ಟೇಷನ್ ಮೋರ್, ಭಯನೂ ಸ್ಟಾರ್ಟ್. ಬಟ್ ಈ ಸಿನಿಮಾಲಿ ಆ ಭಯ ಇಲ್ಲ ನನಗೆ. ಈ ಸಿನಿಮಾಲಿ ಆ ಭಯ ಇಲ್ಲ. ಬಿಕಾಸ್ ನೀವು ಸಾಂಗ್ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಜನ, ಸಾಂಗ್ ಎಷ್ಟು ಇಷ್ಟಪಟ್ಟಿದ್ದಾರೆ, ಸಿನಿಮಾ ಅದಕ್ಕಿಂತ 10 ಪಟ್ಟು ಹೆಚ್ಚು ಇಷ್ಟಪಡ್ತಾರೆ. ಯಾವುದು ನಿಮ್ದು AUA ಆಗಿಲ್ವಾ ಅಂತ ಸೆನ್ಸರ್? ಎಲ್ಲ UA, ನಾನು ಯೂನಿವರ್ಸಲ್ ಸ್ಟಾರ್. UA ಎಲ್ಲ ಬಂದಿದ್ದಿಲ್ಲೇ ಇಲ್ಲ. ಏನೋ ರಾಜು ಅವ್ರು ಹೇಳಿದಾರೆ ನೆಕ್ಸ್ಟ್ ನಿಮ್ಮ ಪಿಕ್ಚರ್ ಮಾಡ್ತೀನಿ. ಏನು ಗೊತ್ತಾ, ನಾನು ಸ್ಕ್ರಿಪ್ಟ್ ಕೇಳಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಟು ಬಿ ಫ್ರಾಂಕ್ ವಿತ್ ಯು. ನನ್ನ ಆಡಿಯನ್ಸ್ ಯಾರು, ಮಕ್ಕಳು, ನಿಮ್ಗೊಂದು ಜವಾಬ್ದಾರಿ ಇರುತ್ತೆ. ಈಗ ಬೆಳಿಗ್ಗೆ ಬರ್ತಾ ನನಗೆ ಇಷ್ಟು ಮೆಸೇಜ್ ಬಂತು, ನಮ್ಮ ಸೋಷಿಯಲ್ ಮೀಡಿಯಾ ಹುಡುಗರು ಕಳಿಸಿದ್ರು, ಬರೀ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡಿದ್ದಾರೆ. ಜೇನ ಹನಿಯೋಳೆ ಮೀನ ನಿಮ್ಗೆ ಅವಾಗ ಜವಾಬ್ದಾರಿ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೂ 9 ವರ್ಷದ ಮಗ, 15 ವರ್ಷದ ಮಗಳಿದ್ದಾಳೆ. ಫಿಲ್ಮ್ ಮಾಡಿದ್ರೆ ಇವರೆಲ್ಲ ಕೂತ್ಕೊಂಡು ನೋಡಬೇಕು. ಮುಜುಗರ ಅಂದರೆ ತುಂಟುತನ ಇರಬೇಕು. ತುಂಟುತನ ಇಲ್ಲ ಅಂದರೆ ವರ್ಕ್ ಆಗಲ್ಲ ಸಿನಿಮಾಲಿ. ತುಂಟುತನ ಇರಲೇಬೇಕು. ಹಾಗಂತ ವಲ್ಗ್ಯಾರಿಟಿ ಇರಬಾರ್ದು. ನನ್ನ ನನ್ನ ಸಿನಿಮಾ ಅಂದರೆ ನೀವು ನೋಡಿ, ಅಪ್ಪ ಅಮ್ಮ, 2 ಮಕ್ಕಳು, ಅವ್ರ ಅಪ್ಪ ಅಮ್ಮ, 5ರಿಂದ 6 ಟಿಕೆಟು, ಹೊಸದಾಗಿ ಮದುವೆ ಆಗಿರೋರು, ಅದನ್ನೇ ಹೇಳಿದ್ದು. ಫಸ್ಟ್ ಅಮ್ಮಂದ್ರು ಎದುರು ನೋಡ್ತಿರ್ತಾರೆ, ಓ ಗಣೇಶ್ ಅವ್ರದ್ದು ಯಾವ್ದೋ ಸಿನಿಮಾ ಬರ್ತಾ ಇದೆ ಅಂತ ಹೊಸದು, ಕರ್ಕೊಂಡೋಗಿ ನನಗೂ ಅನ್ನೋಂಥ ಆಡಿಯನ್ಸ್. ಇವರೆಲ್ಲ ಬಂದು ಕೂತ್ಕೋಬೇಕಾ, ಮುಜುಗರ ಅನ್ಸ್ಬಾರ್ದು, ಧೈರ್ಯವಾಗಿ ಬರ್ಬೇಕು ಅವರು. ನಾನು ಅದೇ ತಲೆಯಲ್ಲಿ ನನಗೆ ಯಾವಾಗಲೂ.